ಹಾಯ್ ಗಾಯ್ಸ್, ಈ ವಿಡಿಯೋದಲ್ಲಿ 6M BCom ಇಂಟರ್ನ್ಶಿಪ್ ಗೈಡ್ಲೈನ್ಸ್ ಮತ್ತು ಟೇಬಲ್ ಆಫ್ ಕಂಟೆಂಟ್ಸ್ ನೋಡೋಣ. ಈ ವಿಡಿಯೋದಲ್ಲಿ ಫುಲ್ ನಿಮ್ಮ ಇಂಟರ್ನ್ಶಿಪ್ ಬಗ್ಗೆ ಏನೇನು ಫುಲ್ ಡೀಟೇಲ್ಸ್ ಕಲ್ತ್ಕೊತೀರ, ನೀವು ಯಾವ ಕಂಪ್ನಿಲಿ ಮಾಡಬೇಕು, ಏನೇನು ಡೀಟೇಲ್ಸ್ ಆ್ಯಡ್ ಮಾಡಬೇಕು, ಎಷ್ಟು ವೀಕು, ಏನೇನು ಡೀಟೇಲ್ಸ್ ಎಲ್ಲ ಇನ್ ಡೀಟೇಲಾಗಿ ಹೇಳ್ತೀನಿ. ಫಸ್ಟ್ ಗೈಡ್ಲೈನ್ಸ್ ಫಾರ್ ಇಂಟರ್ನ್ಶಿಪ್. ಟೀಚಿಂಗ್ ಅವರ್ಸ್ ಫಾರ್ ಇಂಟರ್ನ್ಶಿಪ್ ಕೋರ್ಸ್. ನಿಮ್ಮ ಕಾಲೇಜಲ್ಲಿ ನಿಮ್ಮ ಟೀಚರ್ಸ್ ಆಗಿರಲಿ, ಲೆಕ್ಚರರ್ಸ್ ಆಗಿರಲಿ, ಅಬೌಟ್ ಇಂಟರ್ನ್ಶಿಪ್ ಅವ್ರು ನಿಮಗೆ 3 hours ಟೀಚ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡ್ಯೂರೇಷನ್ ಆಫ್ ಇಂಟರ್ನ್ಶಿಪ್. ಈ ಇಂಟರ್ನ್ಶಿಪ್ ಎಷ್ಟು ಡ್ಯೂರೇಷನ್ ಇರಬೇಕಾಗುತ್ತೆ, ನೀವು ಒಂದು ಕಂಪ್ನಿಲಿ ವರ್ಕ್ ಮಾಡ್ತೀರಾ ಅಂದರೆ ಫಸ್ಟ್ ನೀವು ಇದನ್ನ ಎಲ್ಲಿ ಮಾಡಬೇಕು ಇಂಟರ್ನ್ಶಿಪ್ನ ಅಂತ ಬಂದು ಒಂದು ಕಂಪ್ನಿಲಿ ವರ್ಕ್ ಮಾಡಬೇಕು. ಆ ಕಂಪ್ನಿಯಲ್ಲಿ ಎಷ್ಟು ನೀವು ವೀಕ್ಸ್ ಆಗಿರ್ಬೋದು, ಎಷ್ಟು ಟೈಮ್ ಕವರ್ ಮಾಡಬೇಕು ಅಂದರೆ ವೀಕ್ಸ್ ಬಂದು 4 to 6 weeks, ಅವರ್ಸ್ ಬಂದು 90 hours. ಇಷ್ಟು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಒಂದು ಕಂಪ್ನಿಗೆ ನೀವು ಹೋದರೆ. ನೆಕ್ಸ್ಟ್ ದ ಚಾಯ್ಸ್ ಆಫ್ ಆರ್ಗನೈಸೇಷನ್. ಯಾವ ಥರ ನೀವು ಆರ್ಗನೈಸೇಷನ್ನ ಚೂಸ್ ಮಾಡ್ಕೊಬೇಕು ಅಂದರೆ ಮೈಕ್ರೋ, ಸ್ಮಾಲ್, ಮೀಡಿಯಮ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಆರ್ಗನೈಸೇಷನ್. ಮೈಕ್ರೋ ಅಂದರೆ ಚಿಕ್ಕದ ಕಂಪ್ನಿ. ಫಾರ್ ಎಕ್ಸಾಂಪಲ್, ಈಗ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಲಿ ಆ್ಯಸ್ ಎ ನೀವು ಅಕೌಂಟೆಂಟಾಗಿ ವರ್ಕ್ ಮಾಡ್ತೀರಾ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಯಾವ್ದಾದ್ರು ನೀವು ಒಂದು ಇಂಟರ್ನ್ಶಿಪ್ ಮಾಡ್ತೀರಾ ಅಂದರೆ ಅದು ಓಕೆ. ಮೈಕ್ರೋ, ಸ್ಮಾಲ್ ಎರಡೂ ಒಂದೇ ಆಗುತ್ತೆ. ಮೀಡಿಯಮ್ ಬಂದು ಎಕ್ಸಾಂಪಲ್ ಈಗ CA ಅಂಡರಲ್ಲಿ ಅದು ಮೀಡಿಯಮ್ ಆಗುತ್ತೆ, CA ಅಂಡರ್ CA ಆಫೀಸಸಲ್ಲಿ. ಲಾರ್ಜ್ ಸ್ಕೇಲ್ ಬಂದು ಲೈಕ್ ಎಕ್ಸಾಂಪಲ್ ಅಸೆಂಚರ್, ವಿಪ್ರೋ, ಅಮೆಝಾನ್, ಈ ಥರ ಕಂಪ್ನೀಸಲ್ಲಿ ಒಂದೊಂದು ಕಂಪ್ನೀಸ್ ನಿಮಗೆ ಇಂಟರ್ನ್ಶಿಪ್ ಪ್ರೊವೈಡ್ ಮಾಡ್ತಾರೆ. ಆ ಥರ ಕಂಪ್ನೀಸ್ ಆದರೆ ನೀವು ಅದನ್ನು ಚೂಸ್ ಮಾಡ್ಕೊಬೋದು. ಎಕ್ಸಾಂಪಲ್ MNCs, ಸ್ಮಾಲ್ ಸ್ಕೇಲ್ ಈ ಥರ. ನೆಕ್ಸ್ಟ್ ಸೋಲ್ ಪ್ರೊಪ್ರೈಟರ್ಶಿಪ್ ಆ್ಯಂಡ್ ಪಾರ್ಟ್ನರ್ಶಿಪ್. ಸೋಲ್ ಪ್ರೊಪ್ರೈಟರ್ ಬಂದು ಸಿಂಗಲ್ ಕಂಪ್ನಿ ಆಗಿರುತ್ತೆ. ಆ ಥರ ಪಾರ್ಟ್ನರ್ಶಿಪ್ ಅಂದರೆ 2 more ಮರ್ಜ್ ಆಗಿರುತ್ತಲ್ಲ ಆ ಥರ ಕಂಪ್ನೀಸ್. ಎಕ್ಸಾಂಪಲ್ ನೀವು ಹಿಮಾಲಯ ಕಂಪ್ನಿಯ ಕೇಳಿರ್ತೀರಲ್ಲ, ಆ ಕಂಪ್ನಿలో ನೀವು ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಗೌರ್ಮೆಂಟ್ ಆರ್ಗನೈಸೇಷನ್ ಆ್ಯಂಡ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಲೋಕಲ್ ಬಾಡೀಸ್. ಗೌರ್ಮೆಂಟ್ ಆರ್ಗನೈಸೇಷನ್ ಬಂದು ಅದು ಹೇಳಿದ್ನಲ್ಲ ನಾನು CA, ಅದು ಗೌರ್ಮೆಂಟ್ ರಿಲೇಟೆಡ್ ಆಗುತ್ತೆ. ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಲೋಕಲ್ ಬಾಡೀಸ್ ಲೈಕ್ ಎಕ್ಸಾಂಪಲ್ ಬ್ಯಾಂಕ್ಸಲ್ಲಿ ನೀವು ವರ್ಕ್ ಮಾಡ್ಬೋದು ಆ್ಯಸ್ ಆ್ಯನ್ ಫ್ರಂಟ್ ಎಂಡ್ ಆಗಿ. ಅದು ಸಹ ಆ್ಯಡ್ ಆನ್ ಆಗುತ್ತೆ ನಿಮ್ಗೆ ಇಂಟರ್ನ್ಶಿಪ್ಗೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಲೋಕಲ್ ಬಾಡೀಸ್ ಸೇಮ್ ಅದೇ ಆಗುತ್ತೆ. ಬ್ಯಾಂಕ್ಸಲ್ಲಿ ನೀವು ಬ್ಯಾಂಕ್ಸ್ ಅಂತ ತೊಗೊಂಡ್ರೆ ಒಂದು ಅಕೌಂಟೆಂಟ್ ರೋಲ್, ಇನ್ನೊಂದು ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ಆ ಥರ ಅಂತಲೂ ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಆ್ಯಂಡ್ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್. ಅದೇ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಹೇಳಿದ್ನಲ್ಲ ಆ ಥರ ವರ್ಕ್ ಮಾಡ್ಬೋದು. ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಎಕ್ಸಾಂಪಲ್ NGOs. ನೆಕ್ಸ್ಟ್ ಡೆವಲಪ್ಮೆಂಟ್ ಏಜೆನ್ಸೀಸ್, ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಬ್ಯಾಂಕ್ಸ್. ಇದಿಷ್ಟು ನೀವು ವರ್ಕ್ ಮಾಡ್ಬೋದು ಇದ್ರ ಮೇಲೆ. ನಾನು ಆಮೇಲೆ ಹೇಳ್ತೀನಿ ಇನ್ ಡೀಟೇಲ್ಸಾಗಿ ಯಾವ ಸೆಕ್ಟರಲ್ಲಿ ನೀವಿನ್ನ ವರ್ಕ್ ಮಾಡ್ಬೋದು, ಏನೇನು ಟಾಪಿಕ್ಸ್ ಮೇಲೆ ಅಂತ. ನೆಕ್ಸ್ಟ್ ಎವಲ್ಯೂಷನ್ ಪ್ರೊಸೀಜರ್. ಲೈಕ್ ನೀವು ಫುಲ್ ಒಂದು ರಿಪೋರ್ಟ್ ಎಲ್ಲ ಆದಮೇಲೆ ಹೇಗೆ ಚೆಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಫಾರ್ BCom ಸ್ಟೂಡೆಂಟ್ಸ್ ಇಂಟರ್ನಲ್ ಎವಲ್ಯೂಷನ್ ಆಗಿರುತ್ತೆ. ಅಂದರೆ ನಿಮ್ಮ ಕಾಲೇಜ್ ಕಡೆಯಿಂದನೇ, ನಿಮ್ಮ ಕಾಲೇಜಲ್ಲೇ ನಿಮ್ಮ ಟೀಚರ್ಸ್ನ ಎವಲ್ಯೂಟ್ ಮಾಡ್ತಾರೆ. ಎಕ್ಸಾಂಪಲ್ ಇಂಟರ್ನ್ಶಿಪ್ ಎಲ್ಲ ಮುಗಿಯುತ್ತೆ, ಒಂದು ಡೇಟ್ ಕೊಡ್ತಾರೆ ನಿಮ್ಮ ಕಾಲೇಜ್ ಕಡೆಯಿಂದ. ಆ ಡೇಟಿಗೆ ನೀವು ಇಂಟರ್ನ್ಶಿಪ್ ಎಲ್ಲ ರಿಪೋರ್ಟ್ ಸಬ್ಮಿಟ್ ಮಾಡಿ ದೆನ್ ನಮಗೆ ಹೇಗೆ ಮಾಡಿದ್ರು ಅಂದರೆ, ಫಾರ್ ಎಕ್ಸಾಂಪಲ್ ನಮಗೆ ಒಂದು ಡೇಟ್ ಕೊಟ್ಟಿದ್ರು, ಆ ಪರ್ಟಿಕ್ಯುಲರ್ ಡೇಟ್ಗೆ ಹೋಗಿ ನಾವು ಇಂಟರ್ನ್ಶಿಪ್ ರಿಪೋರ್ಟ್ ಸಬ್ಮಿಟ್ ಮಾಡಿ ಆ್ಯಂಡ್ ಪೆನ್ ಡ್ರೈವಲ್ಲಿ ಡಾಕ್ಯುಮೆಂಟ್ಸ್ ಸ್ಲೈಡ್ ಶೋ ಥರ ಎಲ್ಲ ಮಾಡಿ ಪ್ರೆಸೆಂಟೇಷನ್ ಥರ ಕೊಟ್ಟಿದ್ವಿ ನಮಗೆ ಎಕ್ಸಾಂಪಲ್. ಅದು ಡಿಪೆಂಡ್ಸ್ ಅಪಾನ್ ದಿ ಕಾಲೇಜಸ್. ನಿಮ್ಮ ಕಾಲೇಜಲ್ಲಿ ಹೇಗೆ ಮಾಡ್ಬೋದು ನಿಮ್ಮ ಟೀಚರ್ಸ್. BCom ಅವ್ರಿಗೆ ನಿಮ್ಮ ಕಾಲೇಜ್ ಕಡೆಯಿಂದನೇ ಎವಲ್ಯೂಷನ್ ಇರುತ್ತೆ. BA ಅವ್ರಿಗೆ ಎಕ್ಸ್ಟರ್ನಲ್ ಫ್ರಮ್ ಯೂನಿವರ್ಸಿಟಿಯಿಂದ ಅವ್ರಿಗೆ ಒಂದು ಡೇಟ್ ಪ್ರೊವೈಡ್ ಮಾಡಿ, ಯೂನಿವರ್ಸಿಟಿಯಲ್ಲಿ ಯಾರಾದರೂ ಪರ್ಸನ್ಸ್ ಬಂದು ಅವ್ರಿಗೆ ಇಂಟರ್ನ್ಶಿಪ್ ರಿಪೋರ್ಟ್ಸ್ನೆಲ್ಲ ಸಬ್ಮಿಟ್ ಮಾಡೋಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಇಂಟರ್ನ್ಶಿಪ್ ಪ್ರಾಜೆಕ್ಟ್ ಓವರಾಲ್ ಎಷ್ಟು ಪೇಜಸ್ ಇರಬೇಕು ಅಂದರೆ 40 to 50 pages ಇರಬೇಕಾಗುತ್ತೆ ಕಂಟೆಂಟ್. ಈ ಥರ ಈ 40 to 50 pages ಏನೇನು ಇರಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಆ 40 to 50 pages ಇಷ್ಟಿರಬೇಕಾಗುತ್ತೆ. ದಟ್ ಈಸ್ ಟೇಬಲ್ ಆಫ್ ಕಂಟೆಂಟ್ಸ್. ಫಸ್ಟ್ ಒನ್ ಇಂಟ್ರೊಡಕ್ಷನ್. ಈ ಇಂಟ್ರೊಡಕ್ಷನಲ್ಲಿ ನೀವು ಒಂದು ಟಾಪಿಕ್ ತೊಗೊಂಡಿದ್ದೀರಾ, ಅದ್ರ ಮೀನಿಂಗ್, ಡೆಫಿನಿಷನ್, ದೆನ್ ಆಬ್ಜೆಕ್ಟಿವ್ಸ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್, ಇದೆಲ್ಲ ಫುಲ್ ಕಂಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಚಾಪ್ಟರ್ 2 ವರ್ಕ್ ಎಕ್ಸ್ಪೀರಿಯನ್ಸ್ ಶುಡ್ ಇನ್ಕ್ಲೂಡ್ ಬ್ರೀಫಿ ಸಮ್ಮರಿ ಆಫ್ ವರ್ಕ್ ಡನ್ ಫಾರ್ ಆಲ್ ದಿ ವೀಕ್ಸ್ ಇಂಟರ್ನಲ್. ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಬಂದು ಕಂಪ್ನಿ ಪ್ರೊಫೈಲ್ ಹಾಕಿರ್ತೀರಾ, ಕಂಪ್ನಿ ಪ್ರೊಫೈಲ್, ದೆನ್ ಅಲ್ಲಿ ಏನೇನು ವರ್ಕ್ ಎಕ್ಸ್ಪೀರಿಯನ್ಸ್. ಎಕ್ಸಾಂಪಲ್ ನೀವು ಒಂದು ಅಕೌಂಟ್ಸ್ ಮೇಲೆ ವರ್ಕ್ ಮಾಡಿದ್ದೀರಾ ಅಂದರೆ ಅಲ್ಲಿ ಹೇಗೆ ವರ್ಕ್ ಎಕ್ಸ್ಪೀರಿಯನ್ಸ್, ಹೇಗೆ ಡಿಪಾರ್ಟ್ಮೆಂಟ್ ಹೇಗಿತ್ತು, ಮತ್ತು ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ನ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ, ನೀವು ಏನಿದು ಮಾಡಿದ್ರಿ ಅಂತ, ಅಬ್ಸರ್ವ್ ಮಾಡಿದ್ರಿ ಅಂತ. ನೆಕ್ಸ್ಟ್ ಚಾಪ್ಟರ್ 3 ಅಬ್ಸರ್ವೇಷನ್ ಆ್ಯಂಡ್ ಕನ್ಕ್ಲೂಷನ್ ಶುಡ್ ಇನ್ಕ್ಲೂಡ್ ಅಬ್ಸರ್ವೇಷನ್, ಕನ್ಕ್ಲೂಷನ್ ಆ್ಯಂಡ್ ಬಿಬ್ಲಿಯೋಗ್ರಫೀಸ್. ಸೊ ಓಕೆ, ಈಗ ನೀವು ಒಂದು ಕಂಪ್ನಿಲಿ ವರ್ಕ್ ಮಾಡಿದ್ದೀರಾ ಅಂದರೆ
ಫಾರ್ ಎಕ್ಸಾಂಪಲ್ ಈಗ ಸೇಲ್ಸ್ ಡಿಪಾರ್ಟ್ಮೆಂಟ್ ತೊಗೊಳೋಣ. ಆ ಸೇಲ್ಸ್ ಡಿಪಾರ್ಟ್ಮೆಂಟ್ ನೀವೇನೇನು ಅಬ್ಸರ್ವ್ ಮಾಡಿದ್ವಿ, ಅವ್ರು ಹೇಗೆ ಒಂದು ಮಾರ್ಕೆಟಿಂಗ್ ಮಾಡ್ತಿದ್ದಾರೆ, ಆ ಅಬ್ಸರ್ವೇಷನ್ ಕನ್ಕ್ಲೂಷನ್, ಇದರಿಂದ ನಿಮ್ಗೆ ಏನು ಅರ್ಥ ಆಯಿತು? ಈಗ ಸೇಲ್ಸ್ ಅಂತ ಹೇಳಿದ್ರೆ ಬೇಸಿಕಲಿ ನಾವು ತುಂಬ ಎಫರ್ಟ್ಸ್ ಹಾಕಿರ್ಬೇಕಾಗುತ್ತೆ ಆ ಪ್ರಾಡಕ್ಟ್ ಸೇಲ್ ಆಗಬೇಕು ಅಂತ ಹೇಳಿದ್ರೆ. ಆ್ಯಂಡ್ ಮೇಯ್ನ್ಲಿ ಆ ಪ್ರಾಡಕ್ಟ್ ಮೇಲೆ ಜಾಸ್ತಿ ನಾವು ಆ್ಯಡ್ಸ್ ಆ್ಯಂಡ್ ಇದರದೆಲ್ಲ ಕೊಡಬೇಕಾಗತ್ತೆ. ನಿಮ್ಗೇನು ಸಿಕ್ತು, ಇಟ್ ಕ್ಯಾನ್ ಬಿ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ ವಿ ಶುಡ್ ಬಿ ವೆಯ್ಟ್ ಆ್ಯಂಡ್ ದ ಮಾನಿಟರಿಂಗ್ ಶುಡ್ ಬಿ ಡನ್ ಆ್ಯಂಡ್ ಪ್ರಾಪರ್ಲಿ ವಿ ಶುಡ್ ಬಿ ಪೇಷನ್ಸ್ ಆ್ಯಂಡ್ ಈ ಥರ ಎಲ್ಲ ಕನ್ಕ್ಲೂಷನ್ ಕೊಡ್ತೀರಾ. ಲಾಸ್ಟಲ್ಲಿ ಬಿಬ್ಲಿಯೋಗ್ರಫೀಸ್, ನೀವು ಒಂದು ಇಂಟರ್ನ್ಶಿಪ್ ರಿಪೋರ್ಟ್ ಮಾಡಿದ್ದೀರಾ ಅಂದರೆ ಅದು ರಿಪೋರ್ಟ್ಸ್ ಎಲ್ಲ ನಿಮ್ಗೆ ಎಲ್ಲಿಂದ ಸಿಕ್ತು? ಎಕ್ಸಾಂಪಲ್ ಬುಕ್ಸ್, ಅದರ್ವೈಸ್ ನಿಮ್ಮ ಆಫೀಸ್ ಕಡೆಯಿಂದ ಅಥವಾ ಕಂಪ್ನಿ ಕಡೆಯಿಂದ ಏನಾದರೂ ಇನ್ಫಾರ್ಮೇಷನ್ ಕೊಟ್ರಾ, ಆ ಕಂಪ್ನಿ ಇನ್ಫಾರ್ಮೇಷನ್ ಅಥವಾ ವೆಬ್ಸೈಟ್ ಹಾಕ್ತೀರಾ, ವೆಬ್ಸೈಟ್ ಲಿಂಕ್ ಈ ಥರ. ಲಾಸ್ಟಲ್ಲಿ ಅನೆಕ್ಷರ್, ದಟ್ ಈಸ್ ಅಟೆಂಡೆನ್ಸ್ ಡೀಟೇಲ್ಸ್. ಅನೆಕ್ಷನ್ಸ್ ಬಂದು ಅಟೆಂಡೆನ್ಸ್ ಡೀಟೇಲ್ಸ್. ಸೊ ಟೇಬಲ್ ಅಂತ ಹಾಕಿ ನಾನು ಈ ಥರ ಎಲ್ಲ ಮಾಡಿ ನೀವು ಒಂದು ಅಟೆಂಡೆನ್ಸ್ ಡೀಟೇಲ್ಸ್ ಹಾಕಿರ್ತೀರ. ಆ ದಿನ ಏನು ಕಲ್ತ್ರಿ, ಇಲ್ಲಿ ನಿಮ್ಮ ಸಿಗ್ನೇಚರ್. ನೆಕ್ಸ್ಟ್ ನಿಮ್ದು ಯಾರಾದರೂ ಹೆಡ್ ಆಗಿರ್ಬೋದು, ಎಚ್ ಆರ್ ಏನಾರು ಆಗಿದ್ರೆ ಆ ಎಚ್ ಆರ್ದು ಸೈನ್ ಹಾಕಿ ಲಾಸ್ಟಲ್ಲಿ ಸಬ್ಮಿಟ್ ಮಾಡ್ತೀರ. ಅನೆಕ್ಷರ್ ಆ್ಯಂಡ್ ಅಟೆಂಡೆನ್ಸ್ ಡೀಟೇಲ್ಸ್. ಈ ಥರ ಒಂದು ನಿಮ್ಮದು ಇಂಟರ್ನ್ಶಿಪ್ ರಿಪೋರ್ಟ್ ಇರಬೇಕಾಗುತ್ತೆ. ಸೊ ಈ ಲಾಸ್ಟ್ ಪಾಯಿಂಟ್, ಯಾವ ನೀವು ಸೆಕ್ಟರ್ಲಿ ವರ್ಕ್ ಮಾಡ್ಬೋದು? ಬ್ಯಾಂಕ್, schools and colleges, then government sector, that is example bank only, CA office, MNCs, small scale, institute. ಈಗ ಬ್ಯಾಂಕ್ಸಲ್ಲಿ ಅಂತ ಹೇಳಿದ್ರೆ ನೀವು ಎಕ್ಸಾಂಪಲ್ ಡೆಸ್ಕ್ ಹೆಲ್ಪರ್ ಇರ್ತಲ್ಲ, ಅದ್ರ ಮೇಲೆ ವರ್ಕ್ ಮಾಡ್ಬೋದು ಟಾಪಿಕ್ ತೊಗೊಂಡು. ಸ್ಕೂಲ್ಸ್ ಕಾಲೇಜಸಲ್ಲಿ ಆ್ಯಸ್ ಎ ನೀವು ಟೀಚರಾಗೂ ಸಹ ಒಂದು ಟಾಪಿಕ್ ತೊಗೊಂಡು ವರ್ಕ್ ಮಾಡ್ಬೋದು, ಅದು ಆಗುತ್ತೆ. ದೆನ್ ಗೌರ್ಮೆಂಟ್ ಸೆಕ್ಟರ್ ಬ್ಯಾಂಕ್ಸ್ ಓನ್ಲಿ. ಸಿ ಅಲ್ಲಿ ನೀವು ಬೇಕಾದ್ರೆ ಫಿನಾನ್ಸ್ ಮೇಲೆ ತೊಗೊಬೋದು, ದೆನ್ ಅದರ್ವೈಸ್ ಅಕೌಂಟ್ಸ್ ಮೇಲೆ. ಇದು ಎಷ್ಟೊಂದು ಟಾಪಿಕ್ಸ್ ಇದೆ ಅಕೌಂಟ್ಸ್ ಮೇಲೆ. ಎಕ್ಸಾಂಪಲ್ GST ಇದೆ, ದೆನ್ ಫಿನಾನ್ಷಿಯಲ್ ಫುಲ್ ಇನ್ ಡೀಟೇಲ್ ಆಗಿದೆ. MNCs ಬಂದು ಎಕ್ಸಾಂಪಲ್ ಏನು ಹೇಳಿದ್ರೆ ಅಸೆನ್ಷಿಯಲ್, ಎಷ್ಟೊಂದೆಲ್ಲ ನೀವು ಸರ್ಚ್ ಮಾಡಬೇಕಾಗುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಅವ್ರು ಏನಾದ್ರು ನಿಮ್ಗೆ ಪ್ರೊವೈಡ್ ಮಾಡಿದ್ರೆ ಇಟ್ ಮೇ ಬಿ ಅದು ನಿಮ್ಮ ರೆಸ್ಯೂಮ್ಗೂ ನೆಕ್ಸ್ಟ್ ಲೆವೆಲ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸ್ಮಾಲ್ ಸ್ಕೇಲ್ ಎಕ್ಸಾಂಪಲ್ ಅದೇ ಹೇಳಿದ ನಾನು, ಚಿಕ್ಕ ಚಿಕ್ಕದ ಕಂಪ್ನೀಸ್ ಇರುತ್ತೆ ಅಂತ, ಆ ಥರ ನೀವು ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಇನ್ಸ್ಟಿಟ್ಯೂಟ್ ಅಂದರೆ ಮೇನ್ಲಿ ಲೈಕ್ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಆ ಥರದ್ದೆಲ್ಲ, ಅದರಲ್ಲಿ ನೀವು ಆ್ಯಸ್ ಎ ಲೆಕ್ಚರ್ ಟೀಚರ್ ಆಗಿ ಆ ಥರದಲ್ಲೆಲ್ಲ ವರ್ಕ್ ಮಾಡ್ಬೋದು. ಸೊ ನೀವಿಷ್ಟು ಇದ್ರ ಮೇಲೆ ವರ್ಕ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಯಾರೋ ಕ್ವಶನ್ ಕೇಳಿದರೆ ನೀವು SAP ಮೇಲೂ ವರ್ಕ್ ಮಾಡ್ಬೋದು. ಯು ಹ್ಯಾವ್ ಡನ್ SAP ಮೀನ್ಸ್ ಅದ್ರ ಮೇಲೂ ನೀವು ವರ್ಕ್ನ ಮಾಡ್ಬೋದು. SAP, ಟ್ಯಾಲಿ ಈ ಥರ ನೀವು ಇದ್ರ ಮೇಲೆ ಒಂದು ಟಾಪಿಕ್ ತೊಗೊಂಡು ವರ್ಕ್ ಮಾಡ್ಬೋದು. ಸೊ ಇದಿಷ್ಟು ಕವರ್ ಆಗುತ್ತೆ ನಿಮ್ಮ ಇಂಟರ್ನ್ಶಿಪ್ಪಲ್ಲಿ. ಸೊ ಏನಾದರೂ ಇಫ್ ಕೇಸ್ ಏನೇನು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಸೊ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.